ಮತ್ತೆ ಬಂತ ಹೆಮ್ಮಾರಿ ಮಹಾಮಾರಿ ಕೊರೋನಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕೋವಿಡ್ ಕೇಸ್ಗಳ ಸಂಖ್ಯೆಯಲ್ಲಿ. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಉಲ್ಬಣ ಆಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ 35ಕ್ಕೆ ಏರಿಕೆಯಾಗಿದೆ. ಬೆಂಗಳೂರು ನಗರ ಒಂದರಲ್ಲೇ 32 ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ. ಕೋವಿಡ್ನಿಂದ ಮೃತಪಟ್ಟ ಪ್ರಕರಣ ಇನ್ನೂ ಕೂಡ ವರದಿಯಾಗಿಲ್ಲ. ಮುನ್ನೆಚ್ಚರಿಕಾ ಕ್ರಮಕ್ಕೆ ಇದೀಗ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಮತ್ತೆ ಬೆಂಗಳೂರಿನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ನಿನ್ನೆವರೆಗೂ ಕೂಡ ಆರಾಮಾಗಿ ಇದ್ದಂತಹ ಬೆಂಗಳೂರಿನ ಜನತೆ ಸ್ವಲ್ಪ ಟೆನ್ಷನ್ಗೆ ಒಳಗಾಗ್ತಾ ಇದ್ದಾರೆ ಕೋವಿಡ್ ಸಂಖ್ಯೆಯಲ್ಲಿ ಏರಿಕೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ. ಸೊ ಹಾಗಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಹೇಳಿದೆ, ಯಾವುದೇ ರೀತಿಯಾದಂತಹ ಭಯ ಪಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂಥದ್ದು. ಕೋವಿಡ್-19 ಪ್ರಕರಣಗಳಲ್ಲಿ 25ಕ್ಕೆ ಏರಿಕೆಯಾಗಿದೆ ಒಟ್ಟು ಸಕ್ರಿಯ ಪ್ರಕರಣಗಳು. ರಾಜ್ಯ ಆರೋಗ್ಯ ಸಚಿವರು ಕೂಡ ದಿನೇಶ್ ಗುಂಡೂರಾವ್ ಅವರು ಕೂಡ ಸಾರ್ವಜನಿಕರಿಗೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಪಾಲಿಸುವುದಕ್ಕೆ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಗರ್ಭಿಣಿಯರು ಮತ್ತು ಮಕ್ಕಳು, ಇತರ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕೊರೋನಾ ಹರಡದಂತೆ ರಾಜ್ಯಾದ್ಯಂತ ಅಲರ್ಟ್ ಅನ್ನು ಕೂಡ ಮಾಡಲಾಗಿದೆ. ಸಾರ್ವಜನಿಕರು ಆತಂಕ ಪಡುವಂತಹ ಅಗತ್ಯತೆ ಇಲ್ಲ. ಜನರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳುವುದು ಅಗತ್ಯ. ಜಿಲ್ಲೆಗಳಲ್ಲಿ ಸಿದ್ಧತೆಗೆ ಈಗಾಗಲೇ ಸರ್ಕಾರದಿಂದ ಗೈಡ್ಲೈನ್ಸ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಪ್ರತಿ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ 5 ಬೆಡ್ ಮೀಸಲು ಕೂಡ ಇಡಲಾಗಿದೆ. ಗುಂಪಿನಲ್ಲಿ ಸೇರದಂತೆ ಎಚ್ಚರಿಕೆಯನ್ನು ಕೂಡ ಕೈಗೊಳ್ಳುವಂತೆ ಕೂಡ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳುವಂತೆ ಆರೋಗ್ಯ ಇಲಾಖೆ ಹೇಳಿದೆ. ಮಕ್ಕಳು, ವೃದ್ಧರಿಗೆ ಸೂಚನೆ ಕೂಡ ಕೊಟ್ಟಿದೆ ಎಚ್ಚರದಿಂದ ಇರೋದಕ್ಕೆ. ಗರ್ಭಿಣಿಯರಿಗೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅನಾರೋಗ್ಯ ಪೀಡಿತರು ಹೆಚ್ಚು ಮುನ್ನೆಚ್ಚರಿಕೆಯನ್ನು ವಹಿಸಿ. ಜನನಿ ಬಿಡ ಪ್ರದೇಶಗಳಿಗೆ ಹೋಗುವಾಗ ಮಾಸ್ಕ್ ಅನ್ನ ಧರಿಸಿ, ಕೈಗಳ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದು ಮುಖ್ಯ ಅಂತ ಕೂಡ ಹೇಳಿದ್ದಾರೆ. ಹ್ಯಾಂಡ್ ಸ್ಯಾನಿಟೈಸರ್ ಬಳಕೆ ಅಗತ್ಯ. ತೀವ್ರ ಉಸಿರಾಟದ ಸಮಸ್ಯೆ ಇರುವವರು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಿ ಅಂತ ಕೂಡ ಆರೋಗ್ಯ ಇಲಾಖೆ ಹೇಳಿದೆ. ಉಸಿರಾಟದ ಸಮಸ್ಯೆ ಇರುವವರು ಸೂಕ್ತ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ಳಿ ಅಂತ ಕೂಡ ಹೇಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಚರಣ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಚರಣ್, ಕರ್ನಾಟಕದಲ್ಲಿ ಇದೀಗ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಾಸ್ಕ್, ಸ್ಯಾನಿಟೈಸರ್ ಬಳಸುವಂತೆ ಈಗ ಆರೋಗ್ಯ ಇಲಾಖೆ ಮನವಿ ಕೂಡ ಮಾಡಿಕೊಂಡಿರುವಂತದ್ದು. ಏನೆಲ್ಲ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ ಸರ್ಕಾರ ಅಂತ? ಎಸ್ ರಮ್ಯಾ, ಏನು ಪ್ರಮುಖವಾಗಿ ಕೋವಿಡ್-19 ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಸದ್ಯ ಈಗ ರಾಜ್ಯದಾದ್ಯಂತ 35 ಪ್ರಕರಣಗಳು ದಾಖಲಾಗಿದ್ರೆ ಅದರಲ್ಲಿ 32 ಕೇಸ್ಗಳು ಬೆಂಗಳೂರಿಗೆ ಸಂಬಂಧಪಟ್ಟಿರುವಂತದ್ದಾಗಿರುವಂತದ್ದು. ಒಂದೆಡೆ ಬೆಂಗಳೂರಿನಲ್ಲಿ ಕೋವಿಡ್ ಆತಂಕ ಶುರುವಾಗಿದೆ ಅನ್ನುವಂತಹ ಒಂದಿಷ್ಟು ಸಂಶಯ ಕೂಡ ಶುರುವಾಗ್ತಾ ಇದೆ. ಇದರ ಜೊತೆಗೆ ಕೋವಿಡ್ ಕೇಸ್ಗಳು ಯಾವಾಗ ಉಲ್ಬಣ ಆಗೋಕ್ಕೆ ಶುರುವಾಯಿತು ಆ ಒಂದು ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಕೂಡ ಹೆಚ್ಚಿನ ಒಂದಿಷ್ಟು ಕ್ರಮಗಳನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಆಸ್ಪತ್ರೆಗಳಲ್ಲಿ ಮತ್ತೆ ವೈದ್ಯಕೀಯ ಕಾಲೇಜುಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲಿಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಏನು ಕೋವಿಡ್-19ಗೆ ಬೇಕಾಗಿರುವಂತಹ ಒಂದಿಷ್ಟು ಬೆಡ್ನ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಔಷಧಿ ವ್ಯವಸ್ಥೆಗಳನ್ನ ಕೂಡ ಲಭ್ಯತೆಗೆ ಸಿಗುವ ಹಾಗೆ ಮಾಡಿಕೊಂಡು ಯಾವುದೇ ರೀತಿ ರೋಗಿಗಳಿಗೆ ಒಂದಿಷ್ಟು ಸಮಸ್ಯೆ ಆಗದ ರೀತಿ ನೋಡಿಕೊಳ್ಳಲು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ನಿನ್ನೆ ಆರೋಗ್ಯ ಇಲಾಖೆಯ ಕಚೇರಿಯಲ್ಲಿ ಸುಮಾರು 3 ರಿಂದ 4 ಸಭೆಗಳನ್ನ ಈ ಒಂದು ಕೋವಿಡ್-19 ವಿಚಾರವಾಗಿ ಮಾಡಲಾಗಿದೆ. ಈ ಒಂದು ಸಭೆಯ ಬಳಿಕ ಯಾವ ರೀತಿಯಾಗಿದೆ ಪೇಷಂಟ್ ಫ್ಲೋ, ಮತ್ತೆ ಯಾವ ರೀತಿಯಾಗಿದೆ ಕೋವಿಡ್ ನ ಸಂಖ್ಯೆ ಅನ್ನುವುದನ್ನ ಗಮನಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಮಾಸ್ಕ್ ಕಡ್ಡಾಯ ಮತ್ತೆ ಒಂದಿಷ್ಟು ನಿರ್ಬಂಧಗಳನ್ನ ಹೇರುವಂತಹ ಸಾಧ್ಯತೆಗಳು ಕೂಡ ಇರುವ. ಚರಣ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ 9 ತಿಂಗಳ ಮಗುವಿನಲ್ಲೂ ಕೂಡ ಈ ಒಂದು ಕೋವಿಡ್ ಸೋಂಕು ಪತ್ತೆಯಾಗಿರುವಂತದ್ದು. ಇದರ ಜೊತೆಗೆ ಇದೀಗ ಶಾಲೆಗಳು ಕೂಡ ಆರಂಭ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಶಾಲೆಗಳಿಗೆ ಏನಾದ್ರೂ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗಿದೆಯಾ ಆರೋಗ್ಯ ಇಲಾಖೆಯಿಂದ ಅಂತ ಹೇಳಿ? ಎಸ್ ರಮ್ಯಾ, ಖಂಡಿತವಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಹೊರಟಿಸಲಾಗಿಲ್ಲ. ಆದ್ರೆ ಪ್ರಮುಖವಾಗಿ ಒಂದು ಕಡೆಯಲ್ಲಿ ಕೋವಿಡ್-19 ಜಾಸ್ತಿ ಆಗ್ತಾ ಇದೆ, ಶಾಲೆಗಳು ಆರಂಭ ಆಗ್ತಾ ಇದೆ, ಪೋಷಕರಲ್ಲಿ ಮತ್ತೆ ಶಿಕ್ಷಕರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದಿಷ್ಟು ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ 2-3 ಸಭೆಗಳನ್ನ ಕರೆದಿರುವಂತಹ ಆರೋಗ್ಯ ಇಲಾಖೆ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಈ ಅಂಕಿ ಅಂಶಗಳನ್ನ ನೋಡಿಕೊಂಡು ಅದರ ಮೇಲೆ ಒಂದಿಷ್ಟು ಸಭೆಗಳನ್ನ ಮಾಡುವಂತದ್ದು. ಮುಂದಿನ ದಿನಗಳಲ್ಲಿ ಏನಾದ್ರೂ ಕೋವಿಡ್-19 ಮತ್ತೆ ಹೆಚ್ಚಳ ಆದ್ರೆ, ಉಲ್ಬಣ ಆಗ್ತಾ ಹೋದ್ರೆ
ಹತೋಟಿಗೆ ಸಿಗದೆ ಹೋದ್ರೆ ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಸುತ್ತೋಲೆಯನ್ನ ಹೊರಡಿಸುವಂತ ಸಾಧ್ಯತೆ ಇರುವಂತದ್ದು ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚರಣ್.